ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೋಡಿ ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮಗೆಲ್ಲ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ನಿಮಗೆ ನೀಡ್ತಾ ಇದ್ದೀನಿ. ಹಾಗೂ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ನೇರವಾಗಿ ನನ್ನ ನಂಬರ್ಗೆ ಕರೆಯನ್ನು ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಒಂದು ಉದ್ದೇಶ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು, ಅರ್ಥ ಆಗಲಿ. ಸೊ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತಕರವಾಗಿರುತ್ತೆ ಅಂತ ಭಾವಿಸುತ್ತಾ ಈ ಒಂದು ಅಷ್ಟಮ ಶನಿಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ಶನಿ ಅಂದರೆ ನಮಗೆ ಅಷ್ಟಮ ಶನಿ ಅಂತ ಒಂದೇ ಅಲ್ಲ, ಇಲ್ಲಿ 5 ತರಹದ ವಿಧದಲ್ಲಿ ಶನಿ ನಮಗೆ ಕೆಲವೊಂದು ಕರ್ಮಾನುಸಾರವಾಗಿ ನಮಗೆ ಬಾಧೆಯನ್ನು ಕೊಡೋದಕ್ಕೆ ಬರ್ತಾ ಇರ್ತಾರೆ. 5 ತರಹದ ವಿಧಗಳು ಯಾವುದಪ್ಪ ಅಂತಂದರೆ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ ಮತ್ತು ಸಾಡೆ ಸಾತಿ ಮತ್ತು ದಶಾಕಾಲ. ಅಂದರೆ ನಮ್ಮ ಒಂದು ಶನಿ ಮಹಾದಶ 19 ವರ್ಷ ಇರುತ್ತೆ. ಶನಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋದಕ್ಕೆ 2.5 ವರ್ಷಗಳ ಕಾಲವನ್ನು ತಗೊಳ್ತಾರೆ. ಸಾಡೆ ಸಾತಿ ಶನಿ ಅಂತಂದರೆ 7.5 ವರ್ಷ ಇರುತ್ತೆ. ಅಂದರೆ ಚಂದ್ರನಿರುವ ರಾಶಿ, ನಿಮ್ಮ ಒಂದು ಜನ್ಮ ರಾಶಿಯಿಂದ ಹಿಂದಿನ ಮನೆ 12ನೇ ಮನೆಯಲ್ಲಿ 2.5 ವರ್ಷ ಒಂದು ಸಂಚಾರ ಮಾಡಿಬಿಟ್ಟು ನೆಕ್ಸ್ಟ್ ಜನ್ಮ ರಾಶಿಯಲ್ಲಿ ಅಲ್ಲೂ ಕೂಡ ಬಂದುಬಿಟ್ಟು 2.5 ವರ್ಷ, ಜನ್ಮ ರಾಶಿಯಿಂದ ಮುಂದಿನ ಮನೆ ಆಗಿರ್ತಕ್ಕಂತಹ ದ್ವಿತೀಯ ಭಾವದಲ್ಲಿ ಅಲ್ಲೂ ಕೂಡ 2.5 ವರ್ಷ ಇರುತ್ತೆ. ಅಂದರೆ ಸಾಡೆ ಸಾತಿ ಟೋಟಲ್ ಒಟ್ಟಾರೆಯಾಗಿ 7.5 ವರ್ಷಗಳ ಕಾಲ ಈ ಒಂದು ಸಂಚಾರವನ್ನು ಮಾಡ್ತಾರೆ. ಪಂಚಮ ಶನಿ ಅಂತಂದರೆ ಈ ಒಂದು ಇಲ್ಲೂ ಕೂಡ 2.5 ವರ್ಷಗಳ ಕಾಲ ಇರ್ತಾರೆ. ನೋಡಿ, ಶನಿ ಒಂದೊಂದು ಮನೆಗೆ ಬಂದಾಗ ಒಂದೊಂದು ತರಹದ ಫಲಿತಾಂಶಗಳನ್ನು ಕೊಡ್ತಾ ಹೋಗ್ತಾರೆ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಪಂಚಮ ಶನಿ ಅಂತಂದರೆ ಏನು? ಪಂಚಮ ಸ್ಥಾನ ಅಂತಂದರೆ ಏನು? ಪಂಚಮ ಸ್ಥಾನ ಅಂತಂದರೆ ನಾವು ಆಲೋಚನೆ ಮಾಡ್ತಕ್ಕಂತಹ ವಿಧಾನ, ನಮ್ಮ ಅಭಿರುಚಿ ಹೇಗಿರುತ್ತೆ, ಸಂತಾನ ಹೇಗಿರುತ್ತೆ, ನಮ್ಮ ಜೀವನದಲ್ಲಿ ನಾವು ನಮ್ಮ ಒಂದು ಬುದ್ಧಿಬಲ ಯಾವ ಥರ ಇರುತ್ತೆ. ಸೊ ಇದೆಲ್ಲನೂ ಕೂಡ ಈ ಪಂಚಮ ಸ್ಥಾನದಿಂದ ನಾವು ನೋಡ್ತೀವಿ. ಅಂತಹ ಪಂಚಮ ಸ್ಥಾನಕ್ಕೆ ಶನಿ ಬಂದಾಗ, ಶನಿ ವೃತ್ತಿಕಾರಕ, ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿಬಿಟ್ಟು ಅದರಲ್ಲಿ ಗಳಿಕೆಯನ್ನು ಮಾಡೋ ತರಹ ಮಾಡ್ತಕ್ಕಂತಹ ಗ್ರಹ ಆಗಿರ್ತಾರೆ. ಈ ಪಂಚಮ ಸ್ಥಾನಕ್ಕೆ ಬಂದಾಗ ಎಷ್ಟು ಕಷ್ಟಪಟ್ಟರು ಇಷ್ಟೇ ಅಲ್ವಾ, ಯಾವುದಾದ್ರೂ ಬೇರೆ ಒಂದು ಶಾರ್ಟ್ಕಟ್ಟಾಗಿ ಮನಿ ಸಂಪಾದನೆ ಮಾಡಬೇಕಲ್ವಾ, 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 50,000 ಬರುತ್ತಂತೆ, ಮತ್ತು ಚೀಟಿ ಅಂತೆ, ಏನೇನೋ ಈ ಥರ ಜೂಜಾಡೋದು, ಈ ಥರ ಆಲೋಚನೆಯನ್ನು ಕೊಡ್ತಾರೆ. ನಾನು ಆವಾಗಲೇ ಹೇಳಿದೆ, ಪಂಚಮ ಸ್ಥಾನ ಅಂತಂದ್ರೇನು, ನಮ್ಮ ಬುದ್ಧಿ ಒಂದು ಹೇಗಿರುತ್ತೆ, ಬುದ್ಧಿ ಕೌಶಲ್ಯ ಹೇಗಿರುತ್ತೆ, ಇಂಟಲೆಕ್ಚುಯಲ್ ಕ್ರಿಯೇಟಿವ್ ಥಾಟ್ಸ್ ಯಾವ ಥರ ಇರುತ್ತೆ, ಈ ಒಂದು ಸ್ಥಾನಕ್ಕೆ ಬಂದಾಗ ಈ ಥರ ಬುದ್ಧಿ ಕೊಟ್ಬಿಡ್ತಾರೆ. ಅಂದರೆ ಏನು ಕಷ್ಟಪಟ್ಬಿಟ್ಟು ಎಷ್ಟು ಕಷ್ಟಪಟ್ಟರೂ ಕೂಡ ಹೆಚ್ಚು ಹಣವನ್ನು ಗಳಿಕೆ ಮಾಡೋಕ್ಕೆ ಆಗ್ತಿಲ್ವಲ್ಲ, ಈ ಬೇರೆ ಥರ ಏನಾದರೂ ಈ ಚೀಟಿ ಮಾಡೋದು ಅಥವಾ ಜೂಜಾಡೋದು, ಅಲ್ಲಿ ಹೋಗ್ಬಿಟ್ರೆ ಬೆಟ್ಟಿಂಗ್ ಕಟ್ಟೋದ್ರು ಬೇಗದಮ್ ದುಡ್ಡು ಬರುತ್ತೆ ಅಲ್ವಾ, ಈ ಥರ ಬುದ್ಧಿ ಕೊಟ್ಬಿಟ್ಟು ನಮ್ಮ ಒಂದು ಕರ್ಮಾನುಸಾರವಾಗಿ ಹಣ ನಷ್ಟ ಮಾಡಿಸ್ತಾರೆ. ಸೊ ಪಂಚಮ ಸ್ಥಾನ ತುಂಬ ಮುಖ್ಯ ಸ್ನೇಹಿತರೆ. ಸೊ ಈಗ ನೋಡಿ, ಈ ಥರ ಒಂದೊಂದು ಮನೆಗೆ ಬಂದಾಗ ಒಂದೊಂದು ತರಹ. ಅದೇ ಸಾಡೆ ಸಾತಿ ಶನಿಯಲ್ಲಿ ವ್ಯಯಸ್ಥಾನಕ್ಕೆ ಬಂದಾಗ ಮೊದಲನೇದಾಗಿ ಜನ್ಮರಾಶಿಯಿಂದ ಹಿಂದಿನ ಮನೆ 12ನೇ ಮನೆಗೆ ಬಂದಾಗ 2.5 ವರ್ಷ ಇರ್ತಾರೆ. ಸೊ ಅಲ್ಲಿ ಯಾವ ಥರ ಇರುತ್ತೆ, ಏನಾದರೂ ಒಂದು ಎನರ್ಜಿ ಲಾಸ್ ಆಗೋದು ಅಥವಾ ಏನಾದರೂ ಒಂದು ಹಣ ದುಂದು ವೆಚ್ಚ ಆಗೋದು ಮಾಡ್ತಾರೆ. ಮತ್ತು ಬಾಡಿಯೆಲ್ಲ ತುಂಬ ಪೇಯ್ಸ್ ಥರ ಆಗೋದು, ಯಾವಾಗಲೂ ಮಲಗಬೇಕು ಅನಿಸೋದು, ಆ ಥರ ಒಂದು ಸಿಚುಯೇಷನ್ 2.5 ವರ್ಷಗಳ ಕಾಲ ಕೊಡ್ತಾರೆ. ಈ ಜನ್ಮರಾಶಿಗೆ ಬಂದಾಗ ಸೊ ಅಲ್ಲೂ ಕೂಡ ಮಾನಸಿಕವಾಗಿ ಪ್ರಶಾಂತತೆ ಕಡಿಮೆ ಆಗೋದು, ಜಗಳ, ಅವಮಾನ, ಅಪವಾದಗಳು ಬರ್ತಕ್ಕಂಥದ್ದು, ಈ ಥರ ಒಂದು ಸಿಚುಯೇಷನ್. ಅಂದರೆ ನಾನು ಏನಕ್ಕೋಸ್ಕರ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದರೆ, ವಿವರಣೆ ಕೊಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಅರ್ಥ ಆಗಲಿ. ಶನಿ ಒಂದೊಂದು ಮನೆಗೆ ಬಂದಾಗ ಒಂದೊಂದು ತರಹದ ಫಲಿತಾಂಶಗಳನ್ನು ಕೊಡ್ತಾ ಹೋಗ್ತಾರೆ. ನೋಡಿ ಸ್ನೇಹಿತರೆ, ಅಷ್ಟಮ ಶನಿ ಅಂತಂದರೆ ನೋಡಿ, ಈ ಅಷ್ಟಮ ಶನಿ, ಪಂಚಮ ಶನಿ, ಈ ಸಾಡೆ ಸಾತಿ ಶನಿ ಯಾವುದೇ ಬಂದರೂ ಕೂಡ ಅಲ್ಲಿ ಅಷ್ಟಕವರ್ಗ ಬಿಂದುಗಳು ಎಷ್ಟಿವೆ ಅಂತ ನೀವು ನೋಡ್ಕೋಬೇಕು. ಅಲ್ಲಿ ಅಷ್ಟಕವರ್ಗ ಬಿಂದುಗಳು ಪಾಯಿಂಟ್ಸ್ ಅಂತ ಇರುತ್ತೆ. ಸೊ ಶನಿ ಆ ಮನೆಗೆ ಹೋದಾಗ ಆ ಮನೆಯಲ್ಲಿ ನೀವು ಹುಟ್ಟಿರ್ತಕ್ಕಂಥ ಜಾತಕದಲ್ಲಿ ಆ ಮನೆಗೆ ಎಷ್ಟು ಕೊಟ್ಟಿದ್ದಾರೆ, ಅಂದರೆ ಆ ರಾಶಿಗೆ ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ.
ಮತ್ತು ಶನಿ ಮಹಾದಶ ಏನಾದರೂ ಆಗೋಗಿದೆಯಾ, ಅಥವಾ ಶನಿ ಮಹಾದಶ ನಡೀತಾ ಇರಬೇಕಾದ್ರೇ ನಿಮಗೆ ಅಷ್ಟಮ ಶನಿ, ಸಾಡೆ ಸಾತಿ ಶನಿ ಬಂದಾಗ ಇನ್ನೂ ತೊಂದರೆಗಳು, ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನಿಮ್ಮ ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ದಾನ ಅಥವಾ ಬಲಹೀನನಾಗಿದ್ದಾನ, ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಮುಖ್ಯವಾಗಿ ನೀವು ನೋಡ್ಕೋಬೇಕಾಗಿರೋದು ಅಷ್ಟಕ ವರ್ಗ ಬಿಂದುಗಳು. ಇದು ತುಂಬ ಮುಖ್ಯ ಸ್ನೇಹಿತರೆ. ಇದು ಯಾರೂ ಕೂಡ ಹೇಳೋದಿಲ್ಲ. ಸುಮ್ಮನೆ ಅಷ್ಟಮ ಶನಿ ತುಂಬ ನೀವು ಅದು ಇದು ಅಂತ ಹೇಳ್ಬಿಡ್ತಾರೆ. ಬಟ್ ಅಷ್ಟಮ ಶನಿ ಬಂದಾಗಲೂ ಕೂಡ ಅಲ್ಲಿ ಪಾಯಿಂಟ್ಸ್ ನೋಡ್ಕೋಬೇಕು. 0, 1, 2 ಈ ಥರ ಬಿಂದುಗಳು ಕೊಟ್ಟಿದ್ದ ಪಕ್ಷದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಆಮೇಲೆ ಈ ಕುಟುಂಬದಲ್ಲಿ ತೊಂದರೆಗಳು. ಆಮೇಲೆ ಯಾರಾದ್ರೊಬ್ಬರು ಬರ್ತಾರೆ, ನೋಡಪ್ಪ ಈಗ ಯಾವುದೋ ಒಂದು ಬಿಸ್ನೆಸ್ ಆಫರ್ ಬಂದಿದೆ, ಈ ಬಿಸ್ನೆಸ್ಗೆ ನೀನು ಹಣ ಹಾಕ್ಬಿಟ್ರೆ ಒಳ್ಳೆ ದುಡ್ಡು ಮಾಡ್ತೀಯಾ ಅಂತ ಹೇಳೋದು, ನೀವು ಅಲ್ಲಿ ದುಡ್ಡು ಹಾಕೋದು. ಸೊ ಅಷ್ಟಮ ಶನಿ ಕಾಲದಲ್ಲಿ ದುಡ್ಡನ್ನು ಅಲ್ಲಿ ಹಾಕಿಬಿಟ್ಟು ನೀವು ನಷ್ಟ ಹೋಗ್ತಕ್ಕಂಥದ್ದು, ಈ ತರಹದ ಸಿಚುವೇಶನ್ ತಂದು ಬರ್ತಕ್ಕಂಥದ್ದು. ಅಂದರೆ ಇಲ್ಲಿ ನಿಮಗೆ ಅರ್ಥ ಮಾಡಿಸೋ ಉದ್ದೇಶ ಏನಪ್ಪ ಅಂದರೆ, ಇಲ್ಲಿ ನಿಮಗೆ ಅಷ್ಟಮ ಶನಿ ನಡೀತಾ ಇದೆ, ಸರಿ, ಅಷ್ಟಮ ಶನಿ ನಡೀತಾ ಇದೆ, ದಶಾಭುಕ್ತಿ ಯಾವ್ದು ನಡೀತಾ ಇದೆ, ಅಷ್ಟಮ ಶನಿ ನಡಿಬೇಕಾದ್ರೆ ಆ ಅಷ್ಟಮ ಸ್ಥಾನಕ್ಕೆ ಶನಿ ಎಷ್ಟು ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ದಾರೆ, ಇದನ್ನು ಖಂಡಿತವಾಗಿಯೂ ನೀವು ನೋಡಿಕೊಳ್ಳಬೇಕು. ಸುಮ್ಮನೆ ಅಷ್ಟಮ ಶನಿ, ಸಾಡೆ ಸಾತಿ ಶನಿ ಇದನ್ನೆಲ್ಲ ಎದುರ್ಕೊಳ್ತಕ್ಕಂತಹ ಅವಶ್ಯಕತೆ ಇರುವುದಿಲ್ಲ. ಒಟ್ಟಾರೆಯಾಗಿ ಅಷ್ಟಮ ಶನಿ ಅಂತಂದರೆ ನೋಡಿ, ಆಕಸ್ಮಿಕ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಆಮೇಲೆ ಕುಟುಂಬದಲ್ಲಿ ಕಲಹಗಳು ಸ್ವಲ್ಪ, ಆಮೇಲೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು. ನಾನು ಆಗಲೇ ಹೇಳಿದ್ನಲ್ಲ, ಯಾರಾದರೂ ಬಂದು ಸ್ನೇಹಿತರು ಹೇಳ್ತಾರೆ ಈ ಥರ ಬಿಸ್ನೆಸ್ ಆಫರ್ ಇದೆ, ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಬಿಸ್ನೆಸ್ಗೆ ಅಂತ ನೀವು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ, ಅಲ್ಲಿ ಅದು ಸ್ಟ್ರಕ್ ಆಗಿಬಿಡುತ್ತೆ. ಅದು ಸುಮ್ಮನೆ ಏನಾದರೂ ಒಂದು ತೊಂದರೆ ಆಗ್ತಕ್ಕಂಥದ್ದು. ಅಂದರೆ ಈ ಥರ ಒಂದು ಸಿಚುವೇಶನ್, ನಷ್ಟ ಅನುಭವಿಸ್ತಕ್ಕಂಥದ್ದು. ಅಥವಾ ಈ ಬ್ಯಾಂಕಲ್ಲಿ ನೀವು ಈಗ ಫೋನ್ಪೇ ಅದು ಇದು ಅಂತ ನೀವು ಯೂಸ್ ಮಾಡ್ತಾ ಇರ್ತೀರಾ, ಅಲ್ಲಿ ಮೋಸ ಹೋಗ್ತಕ್ಕಂಥದ್ದು, ಮೋಸವಾಗಿ ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಅಷ್ಟಮ ಶನಿ ಅಂತಂದರೆ. ಈ ಥರ ಒಂದು ಸಿಚುವೇಶನ್ ಬರ್ತಾ ಇರುತ್ತೆ ಸ್ನೇಹಿತರೆ. ಸೊ ಅಷ್ಟಕವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟು. ಸೊ ಆಮೇಲೆ ನಿಮ್ಮ ದಶಾಭುಕ್ತಿ ಯಾವ್ದು ನಡೀತಾ ಇದೆ, ಶನಿ, ಒಂದು ವೇಳೆ ಶನಿ ಮಹಾದಶ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಈಗ ಶನಿ ಮಹಾದಶ ನಡೀತಾ ಇದೆ, ಶನಿ ನಿಮಗೆ ಬಲಹೀನ ಸ್ಥಿತಿಯಲ್ಲಿದ್ದಾರೆ, ನಿಮ್ಮ ಜಾತಕದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ. ಆ ಒಂದು ತೊಂದರೆಗಳ ಜೊತೆಯಲ್ಲಿ ಅಷ್ಟಮ ಶನಿನೋ, ಸಾಡೆ ಸಾತಿ ಶನಿನೋ, ಪಂಚಮ ಶನಿನೋ ಬಂದರೆ ಮತ್ತಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಅದೇ ನಿಮ್ಮ ದಶ ನಡೀತಾ ಇದೆ, ಶನಿ ಮಹಾದಶ ನಡೀತಾ ಇದೆ, ಶನಿ ಬಲಿಷ್ಠನಾಗಿ ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಓಕೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಸಮಯದಲ್ಲಿ ಏನಾದರೂ ಅಷ್ಟಮ ಶನಿ ಈ ಥರ ಏನಾದರೂ ಬಂದಿದ್ದ ಪಕ್ಷದಲ್ಲಿ ಅಷ್ಟೊಂದು ಕಷ್ಟಗಳಿರೋದಿಲ್ಲ, ಸ್ವಲ್ಪ ಕಷ್ಟಗಳು ಬರ್ತಾ ಇರುತ್ತೆ ಅಷ್ಟೇ. ಅಂದರೆ ನಿಮ್ಗೆ ಅರ್ಥ ಆಗಿದೆ, ನೀವು ಹುಟ್ಟಿರ್ತಕ್ಕಂತಹ ಜಾತಕ ಏನಿದೆ ಅಲ್ಲಿ ಶನಿ ಯಾವ ಸ್ಥಾನದಲ್ಲಿದ್ದಾರೆ, ಎಷ್ಟು ಬಲಿಷ್ಠರಾಗಿದ್ದಾರಾ ಅಥವಾ ಏನಿದೆ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಶನಿ ಚೆನ್ನಾಗಿದ್ದರೆ ಸಮಾಜದಲ್ಲಿ ನಿಮಗಂತೆ ಒಂದು ಒಳ್ಳೆಯ ಸ್ಥಾನಮಾನ ಇರುತ್ತೆ, ಸಮಾಜದಲ್ಲಿ ನಿಮಗೆ ಗೌರವ ಕೊಡ್ತಾ ಇರ್ತಾರೆ, ನಿಮ್ಮ ಮಾತಿಗೆ ಬೆಲೆ ಇರುತ್ತೆ ಶನಿ ಚೆನ್ನಾಗಿದ್ದರೆ. ಅದೇ ಶನಿ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮನ್ನು ತುಂಬ ಕೀಳಾಗಿ ನೋಡೋದು, ನಿಮ್ಮ ಮಾತಿಗೆ ಬೆಲೆ ಇರೋದಿಲ್ಲ, ಸಮಾಜದಲ್ಲಿ ತುಂಬಾ ಗೊಂದಲಗಳನ್ನು ಅನುಭವಿಸ್ತಾ ಹೋಗ್ತೀರಾ, ಯಾವಾಗಲೂ ನಷ್ಟ. ಆಮೇಲೆ ಯಾವಾಗಲೂ ಕೂಡ ಸ್ನಾನ ಮಾಡ್ದಂಗೆ, ಯಾವಾಗಲೂ ಕೂಡ ಅಶುಚಿಯಾಗಿರ್ತಕ್ಕಂಥದ್ದು, ಈ ಥರ ಯಾವಾಗಲೂ ಕೂಡ ನಿದ್ದೆ ಬರ್ತಾ ಇರ್ತಕ್ಕಂಥದ್ದು, ಸೋಮಾರಿತನ, ಯಾವಾಗಲೂ ಊಟ ಮಾಡಬೇಕನ್ಸೋದು, ಇದೆಲ್ಲ ಇದ್ದರೆ ಶನಿ ನಿಮ್ಮ ಜಾತಕದಲ್ಲಿ ಬಲಹೀನನಾಗಿದ್ದಾನೆ ಅಂತ ಅರ್ಥ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಶನಿ ಯಾರ ಜಾತಕದಲ್ಲಿ ಬಲಹೀನನಾಗಿರ್ತಾರೋ ಅಂಥವರಿಗೆ 19 ವರ್ಷಗಳು ಏನು ದಶಾಭುಕ್ತಿ ಇರುತ್ತೋ, ದಶಾಕಾಲ ಅಂತ ಕರಿತೀವಿ, ತುಂಬ ಇಂಪಾರ್ಟೆಂಟು. ಸೊ ಈ ದಶಾಕಾಲದಲ್ಲಿ ನಿಮಗೆ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ. ಈ ತೊಂದರೆಗಳ ಜೊತೆಯಲ್ಲಿ ಏನಾದರೂ ಅಷ್ಟಮ ಶನಿ ಅಥವಾ ನಿಮಗೆ ಸಾಡೆ ಸಾತಿ ಶನಿ ಅಥವಾ ಪಂಚಮ ಶನಿ ಈ ಥರ ಬಂದಾಗ ತೊಂದರೆಗಳನ್ನು ಮತ್ತಷ್ಟು ಅನುಭವಿಸ್ಬೇಕಾಗಿರುತ್ತೆ. ದಯವಿಟ್ಟು ಇನ್ನು ಸ್ವಲ್ಪ ನೀವು ಇದನ್ನ ಕಡೆ ಗಮನ ಕೊಡಿ. ಸುಮ್ಮನೆ ಅಷ್ಟಮ ಶನಿ, ಸಾಡೆ ಸಾತಿ ಶನಿ ಅಂತ ಎದುರ್ಕೊಳ್ಳೋದು ಬೇಕಾಗಿಲ್ಲ. ಈ ಅಷ್ಟಮ ಶನಿ ಅಥವಾ ಶನಿ ಬಾಧೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೆ ಶನಿ ದೇವರ ಹತ್ರ ಹೋಗದೆ, ನೀವು ಶನಿಯಿಂದ ಯಾರನ್ನು ನಿಮ್ಮನ್ನು ಕಾಪಾಡ್ತಾರೋ, ಶನಿಯಿಂದ ಯಾರು ನಿಮಗೆ ರಕ್ಷಣೆ ಕೊಡ್ತಾರೆ, ಕಾಲಭೈರವೇಶ್ವರ ಈಶ್ವರ ಕಾಲಭೈರವೇಶ್ವರ ಆರಾಧನೆಯನ್ನು ಮಾಡಿ, ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ, ಕಾಲಭೈರವೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿ, ಬೂದುಗುಂಬಳಕಾಯಿ ದೀಪವನ್ನು ಹಚ್ಚಿ, ಶನಿವಾರ ಕಾಗೆಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಆವಾಗ ಇದರ ಒಂದು ನೆಗೆಟಿವ್ ಅಂತಕ್ಕಂಥದ್ದು ಏನು ಶನಿಯಿಂದ ನೀವು ಅನುಭವಿಸ್ತಾ ಇರ್ತೀರಲ್ಲ, ಅದರ ಒಂದು ನೆಗೆಟಿವ್ ಫಲಗಳು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸುಮ್ಮನೆ ಏನೇನೋ ನೀವು ಭಯ ಪಡ್ಕೊತ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಲಾಜಿಕ್ಕಾಗಿ ಥಿಂಕ್ ಮಾಡಿ.
ನಿಮ್ಮ ದಶಾಭುಕ್ತಿ ತುಂಬ ಇಂಪಾರ್ಟೆಂಟು. ನಿಮ್ಮ ಒಂದು ಏನು ನಡೀತಾ ಇದೆ, ಅಷ್ಟಮ ಶನಿ ನಡೀತಾ ಇದೆ, ಏನು ನಡೀತಾ ಇದೆ ನೋಡ್ಕೊಳ್ಳಿ. ಆಮೇಲೆ ಶನಿ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾರಾ ಬಲಹೀನನಾಗಿದ್ದಾರಾ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಇದ್ರ ಮೇಲೆ ನಿಮಗೆ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.